Hi, hello guys, welcome back to my channel Arnadi Vlogs. Welcome back to a new vlog. ನಿನ್ನೆ ಫುಲ್ಲು ಟ್ರಾವೆಲ್ ಮಾಡಿ ಎಲ್ಲ ಓಡಾಡಿ ಸುಸ್ತಾಗಿ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ನಾವು ರೂಮ್ ಮಾಡಿಕೊಂಡು ರೆಸ್ಟ್ ಮಾಡಿ ಮತ್ತೆ ಬೆಳಿಗ್ಗೆ ಎದ್ದು ಫ್ರೆಶ್ ಮೂಡಿಂದ ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಯಾವ ಪ್ಲೇಸ್ಗೆ ಹೋಗ್ತೀವಿ, ಎಲ್ಲಿ ಹೋಗ್ತೀವಿ ಏನು ಅನ್ನೋದನ್ನ ವ್ಲಾಗಲ್ಲಿ ತೋರಿಸ್ತೀನಿ. ಬನ್ನಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇನ್ನು ಬ್ರೇಕ್ಫಾಸ್ಟ್ ಏನೂ ಆಗಿರಲಿಲ್ಲ, ಸೊ ಅದಕ್ಕೆ ಇವಾಗ ಫಸ್ಟ್ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀವಿ. ಆರ್ನನ್ ಔಟ್ಫಿಟ್ ಈ ರೀತಿ ಇದೆ, ನಮ್ಮ ಬೇಬಿ ಔಟ್ಫಿಟ್. ಓಕೆ ಆ್ಯಕ್ಚುಲಿ ನಾವೀಗ ಎಲ್ಲಿದ್ದೀವಿ ಅಂದರೆ ಮಡಿಕೇರಿ ಅಬ್ಬಿ ಫಾಲ್ಸಲ್ಲಿದ್ದೀವಿ. ಈಗಿನ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಂಟ್ರೆನ್ಸಿಂದ ಜಸ್ಟ್ 300 ಕಿಲೋಮೀಟರ್ಸ್ ಬರಬೇಕು. ಅರ್ಣ ಹಾಯ್ ಮೇಡಮ್. ಹಾಯ್, ನೋಡ್ತಾ ಇದ್ದೀರಾ ಸುತ್ತಲೂ ನೇಚರ್ ಯಾವ ರೀತಿ ಇದೆ ಅಂತ, ಸಕ್ಕತ್ತಾಗಿದೆ. ಇವಾಗ ನಾವು ಹೋಗ್ತಾ ಇದ್ದೀವಿ ಅಬ್ಬಿ ಫಾಲ್ಸ್ಗೆ. ಸೊ ಇಲ್ಲಿಂದ ಎಂಟ್ರೆನ್ಸಿಂದ ಒಂದು 300 ಮೀಟರ್ಸ್ ಅಷ್ಟು ನಡ್ಕೊಂಡು ಹೋಗಬೇಕು. ಸೊ ಇವಾಗ ವಾಕ್ ಮಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ವೆದರ್ ಅಷ್ಟೇ ಸ್ವಲ್ಪ ಬಿಸಿಲು ಇದೆ, ಚಳಿನೂ ಇದೆ, ಚೆನ್ನಾಗಿದೆ. ಸುತ್ತಲೂ ಯಾವ ರೀತಿ ಇದೆ ಏನು ಅನ್ನೋದನ್ನ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. ಹೋಗ್ತಾ ಇದ್ದೀವಿ ಸ್ಟೆಪ್ಸ್ ಇಳ್ಕೊಂಡು. ಬನ್ನಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಬ್ಬಿ ಫಾಲ್ಸ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಹಾಯ್ ಅಣ್ಣ, ಸೇ ಹಾಯ್. ಹಾಯ್ ಸನ್ನಿ. ಎಲ್ಲಿ ಹೋಗ್ತಾ ಇರೋದು ಇವಾಗ? ನೋಡಿದ್ದ ಒಂದ್ಸಲ ಆಗ್ಲೇ ಆಲ್ರೆಡಿ ನೋಡಿದ್ದ ಆಗ್ಲೇ 5-6 ಇಯರ್ಸ್ ಆಗಿತ್ತು ಅಬ್ಬೆ ಫಾಲ್ಸ್ ನೋಡಿ. 6-7 ಇಯರ್ಸ್ ಮೇಲೆ ಆಗಿತ್ತು. ಯಾರ ಜೊತೆ ಬಂದಿದ್ದೆ? ನಾನು ಫ್ರೆಂಡ್ಸ್ ಬಂದಿದ್ವಿ ಒಂದು 5-6 ಜನ. ಅವಾಗ ನೀರಿತ್ತ ಚೆನ್ನಾಗಿ? ಯಾವ ಇದ್ರಲ್ಲಿ ಬಂದಿದ್ದು? ಮಳೆಗಾಲದಲ್ಲಿ ಹೋಗ್ತೀವಿ. ಮಳೆ ಟೈಮಲ್ಲಿ ಬಂದಿದ್ದು. ಇವಾಗ ಮಳೆ ಏನಿಲ್ಲ. ಹಾಯ್ ಅರ್ನ ಬೇಬಿ. ಇಲ್ಲಿ ಸಿ ಯರ್. ನೀನು ಪಪ್ಪ ಹೋಗ್ತಾ ಇದ್ದೀರಾ? ಮಾಮಿ ಬೇಡ? ಮಕ್ಕಿ ಇಲ್ಲ ಕಂದ, ಮಕ್ಕಿ ಇಲ್ಲ. ಮರ ಗಿಡ, ನೀರು ಹರಿತಿರೋ ಸೌಂಡು ಎಲ್ಲದೂ ಚೆನ್ನಾಗಿ ಕೇಳಿಸ್ತಾ ಇದೆ. ಪಕ್ಷಿಗಳ ಚಿಲಿಪಿಲಿ ಸೌಂಡು. ಯಾರೂ ಇಲ್ಲ, ಫುಲ್ಲು ಖಾಲಿ ಇದೆ. ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದೆ. ವೀಕ್ ಡೇಸ್ ಆಗಿರೋದ್ರಿಂದ ಯಾರೂ ಅಷ್ಟು ಜನ ಏನೂ ಇಲ್ಲ. ಆರಾಮಾಗಿ ಹೋಗ್ಬಿಟ್ಟು ಎಂಜಾಯ್ ಮಾಡ್ತಾ ಇದ್ದೀವಿ. ವೀಕ್ ಡೇಸಲ್ಲಿ ಬಂದರೆ ಆರಾಮಾಗಿ ಎಲ್ಲ ಪ್ಲೇಸಸ್ಸು ನೋಡಿಕೊಂಡು ಕವರ್ ಮಾಡ್ಕೊಂಡು ಹೋಗ್ಬೋದು. ಈ ವೀಕೆಂಡಲ್ಲಿ ಬಂದರೆ ತುಂಬಾ ಜನ ಇರ್ತಾರೆ, ರಶ್ ಇರ್ತಾರೆ. ಸೊ ಅದಕ್ಕೆ ನಾವು ವೀಕ್ ಡೇಸ್ನೇ ಪ್ರಿಫರ್ ಮಾಡಿಕೊಂಡು ವೀಕ್ ಡೇಸಲ್ಲೇ ಬಂದ್ವಿ. ನೀರು ಹರಿಯೋ ಸೌಂಡ್ ಕೇಳಿಸ್ತಾ ಇದೆಯಾ ನಿಮಗೆ? ನೋಡಿ, ಫಾಲ್ಸ್ ಸಿಕ್ತು, ಬಂದೇ ಬಿಟ್ವಿ ಫಾಲ್ಸ್ಗೆ. ತುಂಬಾ ಹತ್ರ, ಎಂಟ್ರೆನ್ಸಿಂದ ಒಂದು 5 ನಿಮಿಷ ಅಷ್ಟು ನಡ್ಕೊಂಬರೋ ಅಷ್ಟು ಇರುತ್ತೆ ಅಷ್ಟೇ. ಫಾಲ್ಸ್ ನೋಡಿ ಸಕ್ಕತ್ತಾಗಿದೆ. ನೀರಂತೂ ತುಂಬಾ ಚೆನ್ನಾಗಿದೆ. ಇನ್ನೂ ಜಾಸ್ತಿ ಇರ್ಬೋದೇನೋ ಬೇರೆ ಟೈಮಲ್ಲಿ, ಇವಾಗ ಪರವಾಗಿಲ್ಲ ಇದೆ.
ಆಯ್ತಾ ಫಾಲ್ಸ್ ನೋಡಿದ್ದೆಲ್ಲ? ಫಾಲ್ಸ್ ಎಲ್ಲ ನೋಡಿದ್ದಾಯಿತು. ಈಗ ಬ್ಯಾಕ್ ಟು ಮಡಿಕೇರಿ. ಮತ್ತೆ ನೆಕ್ಸ್ಟ್ ಪ್ಲೇಸ್ ಎಲ್ಲಿ? ನೆಕ್ಸ್ಟ್ ಪ್ಲೇಸ್ ನೋಡಬೇಕು. ದೂರ ಇದ್ದರೆ ಯಾವುದೂ ಹೋಗಲ್ಲ. ಆ್ಯಕ್ಚುಲಿ ಸಮ್ಮರು ಎಲ್ಲ ಡ್ರೈ. ಸುಮ್ಮನೆ ಇದು ಆ್ಯಕ್ಚುಲಿ ಬಂದಿದ್ದು ಅನ್ನೋನ್ ಟ್ರಿಪ್ಪು, ಲೈಕ್ ಪ್ಲ್ಯಾನ್ಡ್ ಟ್ರಿಪ್ ಅಲ್ಲ, ಅನ್ಪ್ಲ್ಯಾನ್ ಟ್ರಿಪ್. ಸೊ ಯಾವುದೂ ಪ್ಲ್ಯಾನ್ ಮಾಡಿಲ್ಲ. ಇಲ್ಲಿ ಬಂದಾದಮೇಲೆ ಯಾರ ಹತ್ರ ಆದರೂ ಕೇಳಿಬಿಟ್ಟು ಅಥವಾ ಗೂಗಲಲ್ಲಿ ನೋಡಿ ಸುಮ್ಮನೆ ಹೋಗ್ತಾ ಇದ್ದೀವಿ ಅಷ್ಟೇ. ಅಬ್ಬೆ ಫಾಲ್ಸ್ ಈಗ ಆಯಿತು. ಈಗ ಇಳಿದಿದ್ದ ಕೆಳಗಡೆ ಫಾಲ್ಸ್ ಹತ್ರ? ಇಲ್ಲ, ಇಳಿಯೋಕ್ಕಾಗಲ್ಲ, ಬಿಡಲ್ಲ. ಬರೀ ಫೋಟೋಸ್. ನಾನು ಬಂದಾಗ ಆ್ಯಕ್ಚುಲಿ ಬ್ರಿಡ್ಜ್ ಇತ್ತು, ಈಗೆಲ್ಲ ಮುರಿದೋಗಿದೆ ಬ್ರಿಡ್ಜು, ವುಡ್ದು. ಬರೀ ಫೋಟೋಸ್ ಮಾತ್ರ ತಗೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಎಲ್ಲಿಗೆ ಏನು ನೋಡೋಣ. ಅಬ್ಬೆ ಫಾಲ್ಸ್ನೆಲ್ಲ ನೋಡಿಕೊಂಡು ಇವಾಗ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಬೆಳಗ್ಗೆನೇ ಇನ್ನೊಂದು ಪ್ಲ್ಯಾನ್ ಇತ್ತು, ಮಂದಾಲ್ಪಟ್ಟಿ ಅಂತ ಇದೆಯಲ್ಲ ಆ ಪ್ಲೇಸ್ಗೂ ಸಹ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಚೆನ್ನಾಗಿರುತ್ತೆ ಅಂತ. ಬಟ್ ಆಫ್ ರೋಡಿಂಗ್ ಇರೋ ಕಾರಣ ನಮ್ಮ ಪಾಪು ಇನ್ನೂ ಚಿಕ್ಕೋಳಲ್ವಾ, ಸೊ ನೆಕ್ಸ್ಟ್ ಟೈಮ್ ಬಂದಾಗ ಹೋದ್ರೆ ಆಯಿತು ಅಂದ್ಕೊಂಡು ಡಿಸೈಡ್ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡಿ ಅಬ್ಬೆ ಫಾಲ್ಸ್ನ ನೋಡಿಕೊಂಡು ಇವಾಗ ನಾವು ಬಂದು ರೀಚ್ ಆಗಿದ್ದು ಮೈಸೂರಿಗೆ. ಆರ್ನಾಗೆ ಝೂಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಟ್ಯೂಸ್ಡೇ ಇದ್ದ ಕಾರಣ ಝೂ ಕ್ಲೋಸ್ ಇತ್ತು ಅವತ್ತು. ಟ್ಯೂಸ್ಡೇ ಝೂ ಕ್ಲೋಸ್ ಇರುತ್ತೆ. ಇನ್ನು ನಾರ್ಮಲ್ ಎಲ್ಲ ಡೇಸು ಸಹ ಓಪನ್ ಇರುತ್ತೆ. ಬೇರೆ ಯಾವುದಾದ್ರೂ ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡು ಅದಕ್ಕೂ ಮುಂಚೆ ಫಸ್ಟು ಲಂಚ್ನ ಮಾಡೋಣ ಅಂತ ಅಂದ್ಬಿಟ್ಟು ಅರಸು ರೋಡಲ್ಲಿರುವಂಥ ದೋಸೆ ಪಾಯಿಂಟ್ಗೆ ಬಂದು ದೋಸೆನ ತಿಂದ್ಕೊಂಡು ಅದಾದಮೇಲೆ ಅಷ್ಟರಲ್ಲಿ ಆಟೋ ಡ್ರೈವರ್ಗೆ ಯಾರಿಗಾದ್ರೂ ಕೇಳೋಣ ಎಲ್ಲಾದರೂ ಏನಾದರೂ ಸ್ಪೆಷಲ್ ಪ್ಲೇಸಸ್ ಯಾವ್ದಾದ್ರು ಇದೆಯಾ ಅಂತ ಅಂದ್ಬಿಟ್ಟು ಕೇಳಿದ್ದಕ್ಕೆ ಅವರು ವರ್ಲ್ಡ್ ಆಫ್ ಮೈಸೂರು ಪಾರ್ಕ್ ಅಂತ ಮತ್ತು ಅದ್ರ ಪಕ್ಕದಲ್ಲೇ ಮೈಸೂರು ಸಿಲ್ಕ್ ಔಟ್ಲೆಟ್ ಓಪನ್ ಆಗಿದೆ, ಹೋಗಿ ನೋಡಿ ಅಂತ ಅಂದರು. ಸೊ ಇವಾಗ ನಾವು ಅಲ್ಲಿಗೆ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನಾವಿದ್ದೀವಿ ವರ್ಲ್ಡ್ ಆಫ್ ಮೈಸೂರು ಪಾರ್ಕ್. ಬನ್ನಿ ಇವಾಗ ಒಳಗಡೆ ಹೋಗಿ ನೋಡೋಣ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಮೈಸೂರಲ್ಲೇ ಫಸ್ಟ್ ಟೈಮ್ ಈ ಥರ ಒಂದು ಕಾನ್ಸೆಪ್ಟ್ನ ಮಾಡ್ತಾ ಇದ್ದಾರೆ. ಇದ್ರ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಮೈಸೂರು ಪಾರ್ಕ್ ಯಾವ ರೀತಿ ಮಾಡ್ತಾರೆ ಅನ್ನೋದು ಲೈವ್ ಆಗಿ ನೋಡ್ಬೋದು ಅಂತ. ಬಟ್ ಒಳಗಡೆ ನಮಗೆಲ್ಲ ಹೋಗೋಕ್ಕೆ ಬಿಡೋದಿಲ್ಲ, ಗ್ಲಾಸ್ ಇರುತ್ತೆ, ಅದರಲ್ಲಿಂದ ನೋಡ್ಬೋದು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ. ತುಂಬಾ ವೆರೈಟಿ ಆಫ್ ಮೈಸೂರು ಪಾರ್ಕ್ಸ್ಗಳಿದ್ವು. ಎಲ್ಲ ಥರದ ಮೈಸೂರು ಪಾರ್ಕ್ನೂ ಸಹ ನಾವು ಟೇಸ್ಟ್ ಮಾಡ್ಬೋದಿತ್ತು. ನಮಗೆ ಕ್ಯಾರೆಟ್ ಮೈಸೂರು ಪಾರ್ಕ್ ಇಷ್ಟ ಆಯಿತು, ಸೊ ನಾವು ಕ್ಯಾರೆಟ್ ಮೈಸೂರು ಪಾರ್ಕ್ನ ತಗೊಂಡು ಬಂದ್ವಿ. ಹಾಗೆ ಅಲ್ಲೇ ಪಕ್ಕದಲ್ಲೇ ಇರೋವಂಥ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ಔಟ್ಲೆಟ್ಗೆ ಹೋದ್ವಿ. ಅಲ್ಲೂ ಸಹ ಚೆನ್ನಾಗಿತ್ತು. ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರೀಸು ಅದು ಇದು ಎಲ್ಲ ಇಟ್ಟಿದ್ರು, ಫರ್ನಿಚರ್ಸು ಅಂತ. ಅದನ್ನೇ ಎಲ್ಲ ನೋಡಿಕೊಂಡು ವಾಪಸ್ ಬಂದ್ವಿ. ಇನ್ನು ಮೈಸೂರಲ್ಲಿ ಎಲ್ಲಿ ಹೋಗೋದು, ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡ್ರೆ ಟ್ಯೂಸ್ಡೇನೂ ಅವತ್ತು ಫುಲ್ ರಶ್ ಇರುತ್ತೆ. ಇನ್ನು ಮ್ಯೂಸಿಯಮ್ಗಳೆಲ್ಲ ನೋಡಿದ್ವಿ, ಫಿಶ್ ಮ್ಯೂಸಿಯಮ್ ಆಗಿರ್ಬೋದು, ರೈಲ್ ಮ್ಯೂಸಿಯಂ, ಹಾಗೆ KRS ಎಲ್ಲ ನೋಡಿರೋ ಅಂಥದ್ದೇ. ಸೊ ಅದಕ್ಕೆ ಇದು ಯಾವುದೋ ಸ್ಪೆಷಲಾಗಿ ಹೊಸದು ಕಾನ್ಸೆಪ್ಟ್ ಓಪನ್ ಆಗಿದೆ, ನೋಡಿ ಹೋಗ್ಬಿಟ್ಟು ಬನ್ನಿ ಅಂತ ಆಟೋ ಡ್ರೈವರ್ ಹೇಳಿದ್ದಕ್ಕೆ ನಾವು ಇಲ್ಲಿಗೆ ಹೋಗಿ ವಿಸಿಟ್ ಮಾಡಿ ಬಂದ್ವಿ. ಇವಾಗ ನಾವು ಬಂದಿರೋಂಥ ಪ್ಲೇಸ್ ಬಂದು ವೇಣುಗೋಪಾಲ ಸ್ವಾಮಿ ಟೆಂಪಲ್ಲು. ಇದು ಬಂದು KRS ಬ್ಯಾಕ್ ವಾಟರ್ ಸೈಡ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಟೆಂಪಲ್ ಅಂತೂ. ಮಧ್ಯದಲ್ಲಿ ಟೆಂಪಲ್ಲು, ಸುತ್ತಲೂ ನೀರಿದೆ, ಸಖತ್ತಾಗಿ ಕಾಣಿಸುತ್ತೆ ವ್ಯೂ ಮಾತ್ರ. ಸನ್ಸೆಟ್ ಟೈಮ್ ಬೇರೆ ಆಗಿತ್ತು, ಸಖತ್ತಾಗಿ ಕಾಣಿಸ್ತಾ ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು.
ಟೆಂಪಲ್ ಒಳಗಡೆ ಯಾವುದೇ ಫೋಟೋ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಲೋ ಇಲ್ಲ. ಸೊ ಒಳಗಡೆ ಏನೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಒಳಗಡೆನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಟೆಂಪಲ್ಲು. ಆಚೆ ಕಡೆ ಅಂತೂ ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇತ್ತು. ಹಾಗೆ ಒಳಗಡೆಗೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಒಂದು ರೌಂಡ್ ಹಾಕ್ಕೊಂಡು ವಾಪಸ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಷ್ಟಕ್ಕೆ ಕ್ಲೋಸಿಂಗ್ ಟೈಮು ಸಹ ಆಗಿತ್ತು. ಬೇಗನೆ ಹೋಗಬೇಕಾಗಿತ್ತು. ಸುತ್ತಲೂ ಈ ಸೀನ್ರೀಸ್ ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ. ನೀವು ಯಾರೆಲ್ಲ ಈ ಟೆಂಪಲ್ಗೆ ಹೋಗಿಲ್ಲ ಪ್ಲೀಸ್ ಒಂದ್ಸಲ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಸನ್ಸೆಟ್ ಬೇರೆ ಆಗ್ತಾ ಇತ್ತು. ನಾನು ಹಾಗೆ ಒಂದು 2 ಕ್ಲಿಪ್ಪಿಂಗ್ನ ತಗೊಂಡು ಆಮೇಲೆ ಅಲ್ಲಿಂದ ಹೊರಟ್ವಿ. ಆ ಫೋಟೋಸ್ನ ನಾನು ಲಾಸ್ಟಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೋಡ್ಬೋದು ನೀವು. ಇಲ್ಲಿಗೆ ನಮ್ಮ ಮಡಿಕೇರಿ ಟ್ರಿಪ್ಪು ಕಂಪ್ಲೀಟ್ ಆಯಿತು. ಈ ವ್ಲಾಗ್ನ ಸಹ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವ್ಲಾಗ್ ಜೊತೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ವಿಡಿಯೋಸ್ನ ನೀವೇ ಫಸ್ಟ್ ನೋಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಕಾಯ್ತಾ ಇರಿ. ಬಾಯ್.